ಇವತ್ತು ಬೇರೆ ಬೇರೆ ಪಕ್ಷದವರು ಏನ್ ಮಾಡಿದ್ದಾರೆ? ಕುಮಾರಸ್ವಾಮಿ ಅವರು ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತ ಹೇಳದಂತ ಪಕ್ಷ ಬಿಜೆಪಿ ಪಕ್ಷ, ಅವ್ರ ಜೊತೆ ಕೋಮುವಾದಿ ಜೊತೆ ಜೆಡಿಎಸ್ ನವರು ಕೈ ಜೋಡಿಸಿದ್ದಾರೆ. ಯಾರು ಕೋಮುವಾದಿ? ಬಿಜೆಪಿ ಜೆಡಿಎಸ್ ಕೋಮುವಾದಿ? ನಿಜವಾದ ಕೋಮುವಾದಿ ಅಂದ್ರೆ ಕಾಂಗ್ರೆಸ್ ಪಕ್ಷ. ನಿಜವಾದ ಜಾತಿವಾದಿ ಪಕ್ಷ, ಜಾತಿ ಪಕ್ಷ ಅಂದ್ರೆ ಜಾತಿವಾದಿ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಹಲವಾರು ಉದಾಹರಣೆಗಳಿದ್ದಾವೆ. ಇವತ್ತು ಸಂವಿಧಾನನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತೇಳಿ ದಲಿತ ಸಮಾಜಕ್ಕೆ ಒಂದು ವಿಚಾರವನ್ನ ಅವರ ಬೀದಿಗಳಲ್ಲಿ ಪ್ರಚಾರವನ್ನ ಮಾಡ್ತಕ್ಕಂಥ ಕೆಲಸ ಮಾಡಿ ಅವರಿಂದ ಓಟ್ ಕಸ್ಕೊಳ್ತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಆದ್ರೆ ಸಂವಿಧಾನ ಜಾರಿಗೆ ಬಂದು 76 ವರ್ಷಗಳಲ್ಲಿ 98 ಬಾರಿ ಸಂವಿಧಾನವನ್ನ ತಿದ್ದುಪಡಿ ಮಾಡಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ. ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದಾಗ 5 ವರ್ಷ ಇರ್ತಕ್ಕಂಥ ಆಡಳಿತವನ್ನು 6 ವರ್ಷಕ್ಕೆ ಎಕ್ಸ್ಟೆಂಡ್ ಮಾಡ್ತಾರೆ. ಎಲ್ಲಿ ದಲಿತರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು. ಇವತ್ತು ಸಂವಿಧಾನವನ್ನ ಬದಲಾವಣೆ ಮಾಡ್ತಾರೆ ಅಂತ ಹೇಳಿ ಇದನ್ನೇ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದವರು. ಆದ್ರೆ ಸಂವಿಧಾನ ಬರೆದಂತ ಮಹಾನ್ ನಾಯಕನಿಗೆ ಉಳಕ್ಕೆ ಜಾಗ ಕೊಡ್ಲಿಲ್ಲ ನಿಮ್ಮ ಯೋಗ್ಯತೆಗೆ. ಕಾಂಗ್ರೆಸ್ನವರು ಡೆಲ್ಲಿಲಿ ಜಾಗ ಕೊಡಕ್ಕಾಗಲಿಲ್ಲ ಅವ್ರಿಗೆ. ಅಲ್ಲಿಂದ ಅವರ ಮೃತದೇಹವನ್ನ, ಪಾರ್ಥಿವ ಶರೀರವನ್ನ ಅಲ್ಲಿಂದ ಬಾಂಬೆಗೆ ಎತ್ತಿಸ್ತಾರೆ. ಬಾಂಬೆಗೆ ಎತ್ಕೊಂಡು ಬರಕ್ಕೆ ಫ್ಲೈಟ್ ಚಾರ್ಜ್ ಇಲ್ಲ, ಅದನ್ನ ಕಾಂಗ್ರೆಸ್ ಸರ್ಕಾರ ಕೊಡಲ್ಲ. ಇದೇ ಬಾಬು ಜಗಜೀವನರಾಮ್ ಅವರು 2,000 ರೂಪಾಯಿ ಅವರ ಪಾರ್ಥಿವ ಶರೀರವನ್ನು ಕೊಂಡೋಗ್ಲಿ ವಿಮಾನ ಚಾರ್ಜ್ ಅನ್ನ ಬಾಬು ಜಗಜೀವನರಾಮ್ ಅವರು ಭರಿಸ್ತಾರೆ. ಇದು ಕಾಂಗ್ರೆಸ್ನವರು ಈ ದಲಿತ ಸಮಾಜಕ್ಕೆ, ದಲಿತರ ದನಿ ಕೊಟ್ಟಂತ, ಮೀಸಲಾತಿ ಕೊಟ್ಟು ಬದುಕು ಕಟ್ಟಿ ಕೊಟ್ಟಿರೋದಂತ ಅಂಬೇಡ್ಕರ್ಗೆ ಮಾಡಿದಂತ ನ್ಯಾಯವ? ಎಂತ ಅನ್ಯಾಯ ಮಾಡಿದ್ದೀರಿ? ಸಂವಿಧಾನ ಬರೆದಿದ್ದಾರೆ ಅಂತ ಗೊತ್ತು, ಅವ್ರನ್ನ ಗೆಲ್ಸಿ ಒಳ್ಳೆ ಕಾನೂನು ಪಟುವಂತ ಗೊತ್ತು, ನಮ್ಮ ಸರ್ಕಾರಕ್ಕೆ ಒಳ್ಳೆ ಸಲಹೆಗಾರ ಅಂತ ಗೊತ್ತಿದ್ರು 2 ಬಾರಿ ಸೋಲಿಸ್ತಿರಲ್ರಿ ಅವ್ರನ್ನ ಪಾರ್ಲಿಮೆಂಟ್ ಬಿಡದೆ ಅಂಬೇಡ್ಕರ್ ಅವ್ರನ್ನ. ಇದು ಮಾಡಿದ್ದು ಕಾಂಗ್ರೆಸ್ ಪಕ್ಷ ಅಲ್ವಾ? ನೆಹರು ಅಲ್ವಾ? ಕಾನೂನು ಮಂತ್ರಿಯಿಂದ ಪದವಿಯಿಂದ ರಾಜೀನಾಮೆ ತಗೊಳ್ತಾರಲ್ಲ, ಯಾರು ಪಿತೂರಿ ಮಾಡಿದ್ದು ಕಾನೂನು ಮಂತ್ರಿಯಿಂದ ಅವ್ರನ್ನ ರಾಜೀನಾಮೆ ಕೊಡಿಸ್ಲಿಕ್ಕೆ? ಹಿಂದೂ ಕೋಡ್ ಬಿಲ್ ಅನ್ನ ಮಂಡಿಸಿದಾಗ ಪಾರ್ಲಿಮೆಂಟ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಈ ಬಿಲ್ ಪಾಸ್ ಮಾಡಬೇಡಿ ಅಂತ ಹೇಳಿ ಕಾಂಗ್ರೆಸ್ನವರು ವಿರೋಧ ಮಾಡ್ತಾರೆ. ಬಹಳ ನೋವು ಪಟ್ಕೊಂಡು ನನ್ನ ಬಿಲ್ ಪಾಸ್ ಆಗ್ಲಿಲ್ಲ ಅಂತ ಅಂಬೇಡ್ಕರ್ ಅವರು ಈ ಕಾಂಗ್ರೆಸ್ನವ್ರಿಗೆ ಹೆಜ್ಜೆಗೂ ನನಗೆ ತೊಂದರೆ ಕೊಡ್ತಾವ್ರೆ ಅಂತೇಳಿ ರಾಜೀನಾಮೆ ಕೊಟ್ಟು ಆಚೆ ಬರ್ತಾರೆ. ಇದಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಕಾರಣ ಯಾರು? ಇದೇ ಕಾಂಗ್ರೆಸ್ನವರು.